ಹುಕ್ಕಾ ಬಾರ್ನಲ್ಲಿದ್ದವರಿಗೆ ಸಿಸಿಬಿ ಪೊಲೀಸರು ತಡರಾತ್ರಿ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಿಯಮ ಉಲ್ಲಂಘಿಸಿ ಅನಧಿಕೃತವಾಗಿ ನಡೆಸ್ತಾ ಇದ್ದ ಹುಕ್ಕಾ ಬಾರ್ಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದರು. ನಗರದ 12 ಕಡೆಗಳಲ್ಲಿ ಸಿಸಿಬಿ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಕೋರಮಂಗಲ, ಎಚ್ಎಸ್ಆರ್ ಲೇಔಟ್, ಎಂಜಿ ರೋಡ್, ಸೈಂಟ್ ಮಾರ್ಕ್ಸ್ ರಸ್ತೆ, ರಾಜಾಜಿನಗರದ ಒರಾಯನ್ ಮಾಲ್ ಮುಂತಾದ ಕಡೆಗಳಲ್ಲಿ ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಹುಕ್ಕಾ ಬಾರ್ಗಳಲ್ಲಿ ಸ್ಮೋಕಿಂಗ್ ಝೋನ್ ಇರಬೇಕು, ಊಟವನ್ನ ಸರಬರಾಜು ಮಾಡೋ ಹಾಗಿಲ್ಲ, ಅಲ್ಲದೆ ಅಪ್ರಾಪ್ತರಿಗೆ ಹುಕ್ಕಾ ಬಾರ್ಗಳಲ್ಲಿ ಪ್ರವೇಶ ಇಲ್ಲ. ಇವೆಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಹುಕ್ಕಾ ಬಾರ್ಗಳನ್ನ ನಡೆಸ್ತಾ ಇದ್ದವರಿಗೆ ಬಿಸಿ ಮುಟ್ಟಿಸಲಾಗಿದೆ. ಈ ನಡುವೆ 12 ಕಡೆ ದಾಳಿಯನ್ನ ಮಾಡಿ 10 ಜನರನ್ನ ಬಂಧಿಸಲಾಗಿದೆ. ಅಷ್ಟೇ ಅಲ್ಲದೆ 50ಕ್ಕೂ ಹೆಚ್ಚು ಹುಕ್ಕಾಗಳನ್ನ ಜಪ್ತಿ ಮಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪೂರ್ತಿ ಬೆಂಗಳೂರಾದ್ಯಂತ ಈ ಇಲ್ಲಿಗಲ್ ಹುಕ್ಕಾ ಬಾರ್ಸ್ ಎಲ್ಲೆಲ್ಲಿದೆ ಅದೆಲ್ಲ ಒಂದು 20 ಕಡೆ ನಾವು ರೇಡ್ ಮಾಡಿದ್ವಿ. ಅದರಲ್ಲಿ ಒಂದು 10 ಕಡೆ ಸಕ್ಸಸ್ಫುಲ್ ಆಗಿದೆ. ಅದರಲ್ಲಿ ನಾವು ಒಂದು 50 ಹುಕ್ಕಾಗಳನ್ನ ಸೀಸ್ ಮಾಡಿದ್ದೀವಿ ಮತ್ತು ಅವರೊಂದು 10 ಜನನ ಅರೆಸ್ಟ್ ಮಾಡಿದ್ದೀವಿ ಇದು ವಿಚಾರದಲ್ಲಿ. ಸೊ ಇದರಲ್ಲಿ ಬೇಸಿಕಲಿ ಏನಂದರೆ ಇದರಲ್ಲಿ ಕೆಲವೊಂದು ವೈಲೇಷನ್ಸ್ ಕಂಡು ಬರ್ತಾ ಇದೆ. ಈ ರೂಲ್ಸ್ ಪ್ರಕಾರ ಕೆಲವೊಂದು ರೂಲ್ಸನ್ನು ಅವ್ರು ಫಾಲೋ ಮಾಡಬೇಕಾಗ್ತದೆ. ಅದನ್ನ ಯಾವುದು ಫಾಲೋ ಮಾಡ್ತಾ ಇಲ್ಲ ಕೆಲವೊಂದು ಕಡೆ. ಸೊ ಕೆಲವೊಂದು ಕಡೆ ಫಾಲೋ ಮಾಡ್ತಿದ್ದಾರೆ, ಕೆಲವೊಂದು ಕಡೆ ಫಾಲೋ ಮಾಡ್ತಾಯಿಲ್ಲ. ಸೊ ಎಲ್ಲೆಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಕಡೆ ನಾವು ಇವತ್ತು ರೇಡ್ ಮಾಡಿ ಅದನ್ನೆಲ್ಲ ಒಂದು ಎಲ್ಲ ಏನದು ಹುಕ್ಕಗಳಿದೆ ಅದೆಲ್ಲ ಸೀಸ್ ಮಾಡಿ. ಕರವೇ ನಾರಾಯಣಗೌಡರ ಬಣದ ಕಾರ್ಯಕರ್ತರು ಗೂಂಡಾಗಿರಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ನಾರಾಯಣಗೌಡರ ತಮ್ಮನಾದ ಧರ್ಮರಾಜ್ ಧಮಕಿ ಹಾಕಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ನಾಗರಾಜ್ ಅನ್ನೋರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ತಡರಾತ್ರಿ ಅನ್ನಪೂರ್ಣೇಶ್ವರಿ ನಗರದ ಡಿ ಗ್ರೂಪ್ ಲೇಔಟ್ನಲ್ಲಿರೋ ನಾಗರಾಜ್ ಮನೆ ಮೇಲೆ ಬಳಿ ಬಂದ 20 ಜನರ ತಂಡ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರೇ ಕುಮ್ಮಕ್ಕು ಕೊಟ್ಟು ಗಲಾಟೆ ಮಾಡಿಸಿದ್ದಾರೆ ಅಂತ ನಾಗರಾಜ್ ಆರೋಪಿಸಿದ್ದಾರೆ. ನಾಗರಾಜ್ ಮನೆಯ ಬಳಿ ಗಲಾಟೆ ಮಾಡಿರುವ ಆರೋಪ ಕೇಳಿಬರ್ತಾ ಇದೆ. ಕಳೆದ 20 ವರ್ಷಗಳಿಂದ ನಾರಾಯಣಗೌಡ ಬಣದಲ್ಲಿ ನಾಗರಾಜ್ ರಾಜ್ಯ ಕಾರ್ಯದರ್ಶಿಯಾಗಿದ್ರು. ಆದರೆ ಇತ್ತೀಚೆಗೆ ನಾಗರಾಜ್ ನಾರಾಯಣಗೌಡ ಬಣ ಬಿಟ್ಟು ಪ್ರವೀಣ್ ಶೆಟ್ಟಿ ಬಣ ಸೇರಿದ್ದಕ್ಕೆ ಈ ರೀತಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ನಾರಾಯಣಗೌಡರ ತಮ್ಮ ಧರ್ಮ, ಕಾರ್ತಿಕ್ ಸೇರಿ ಕೆಲವು ಕಾರ್ಯಕರ್ತರ ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ನಾರಾಯಣಗೌಡರ ವಿರುದ್ಧ ಯಾವುದೇ ದೂರನ್ನ ಕೊಟ್ಟಿಲ್ಲ. ನಮ್ಮ ಪ್ರವೀಣ್ ಶೆಟ್ಟರದು ಮೊನ್ನೆ ಹುಟ್ಟಿದ ಹಬ್ಬ ಆಗಿತ್ತು. ಅವರಿಗೆ ನಾವೆಲ್ಲ ಒಂದಿಷ್ಟು ಜನ ಹೋಗಿ ಅವರಿಗೊಂದು ಹೂವಿನ ಹಾರ ಹಾಕಿ ಅವ್ರನ್ನ ಹತ್ರ ಮಾತಾಡಿಕೊಂಡು ಎಲ್ಲ ನಾವು ಇನ್ಮೇಲೆ ಮೇಲೆ ಕಣ್ಣೋಡೋದು ಕೆಲಸ ಸರ್, ನಾವು ಒಟ್ಟು ಸೇರಿ ಮಾಡೋಣ ಆಯಿತಾ, ನಾವು ಈಗ ಮಾಡಿ ಸಾಕಾಗಿದೆ, ಸೇವೆ ಮಾಡಿ ಅಂತ ಅಂದರೆ ನಾವು ಎಲ್ಲೂ ತಂದ್ಕೊಡೋಕ್ಕಾಗಲ್ಲ ಸರ್. ತಂದ್ಕೊಡಿ ಅಂತಾರೆ. ಯಾರ ಮನೇಲೂ ತಂದ್ಕೊಡೋದು, ಯಾಕಂತಂದರೆ ನಮ್ಮದು ನಾನು ನನ್ನ ಹೆಂಡತಿ ನನ್ನ ಮಗಳು ನಾವು 3 ಜನ ಇದ್ದೀವಿ. ನಮಗೇನೂ ಬೇಡ, ನಮಗೆ ಕನ್ನಡದ ಮನೆ. ನಾನೊಬ್ಬ ಕನ್ನಡದ ಹೋರಾಟಗಾರ. ನಾರಾಯಣಗೌಡರು ಮತ್ತು ಅವ್ರು ತಮ್ಮದಿಕ್ಕೊಂಡು ಕಳಿಸ್ಬಿಟ್ಟು ಈಗ ನನ್ನ ಮನೆ ಹಲ್ಲೆ ಮಾಡಿಸಿದ್ದಾರೆ. ಅದು ನನಗೆ ಮನೆ ಗೇಟನ್ನೆಲ್ಲ ಮುರಿದಾಕಿ. ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ಈ ಬಾರಿ ಕರುನಾಡಿನ ಅತಿ ಭ್ರಷ್ಟ ಚೆಕ್ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದೆ. ನಮ್ಮ ದಾಳಿಗೆ ಚೆಕ್ ಪೋಸ್ಟ್ ಆರ್ಟಿಒ ಅಧಿಕಾರಿಗಳು ಬೆತ್ತಲಾದ್ರು. ಅದು ಹೇಗೆ ಅನ್ನೋದರ ಪಂಚಿಂಗ್ ಸ್ಟೋರಿ ಇಲ್ಲಿದೆ. ನೋಡಿ, ಸರಿಯಾಗಿ ನೋಡಿ, ಇದು ನಮ್ಮ ಸರ್ಕಾರಿ ದರೋಡೆಕೋರರ ಲೂಟಿಯ ಲೈವ್ ವಿಜುವಲ್ಸ್. ಖಾಕಿ ಹಾಕೊಂಡೇ ಹಾಡ ಹಗಲೇ ಹೇಗೆ ಲೂಟಿ ಮಾಡ್ತಿದ್ದಾರೆ ನೋಡಿ. ನಮ್ಮ ರಾಜ್ಯದ ಹೆಚ್ಚಿನ ಎಲ್ಲ ಆರ್ಟಿಒ ಚೆಕ್ ಪೋಸ್ಟ್ಗಳಲ್ಲಿ ಹಗಲು ದರೋಡೆ ಕಾಮನ್ ಆಗಿದೆ. ಅದರಲ್ಲೂ ನೆಲಮಂಗಲ, ಹಿರಿಯೂರು, ಮಂಗಳೂರು, ಝಳಕಿ ಚೆಕ್ ಪೋಸ್ಟ್ಗಳಲ್ಲಿ ಕಪ್ಪು ಹಣ ಕುಣಿದಾಡ್ತಿದೆ. ಈ ಕರಾಳ ಸತ್ಯ ನಾವು ನಡೆಸಿರೋ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಟಾ ಬಯಲಾಗಿದೆ. ಯಾವ ರೀತಿ ಈ ಹಿರಿಯ ಕಿರಿಯ ಅಧಿಕಾರಿಗಳು ಗರಿ ನೋಟನ್ನ ವಾಹನ ಸವಾರರಿಂದ ಬಾಚಿಕೊಳ್ತಿದ್ದಾರೆ ನೋಡಿ. ನಮ್ಮ ರಹಸ್ಯ ಕ್ಯಾಮೆರಾ ಮುಂದೆ ರಾಜ್ಯದ ಚೆಕ್ ಪೋಸ್ಟ್ ಅಧಿಕಾರಿಗಳು ಈ ರೀತಿ ಬೆತ್ತಲಾದ್ರು. ಪ್ರತಿ ಚೆಕ್ ಪೋಸ್ಟ್ಗಳಲ್ಲಿ ಅಲ್ಲಲ್ಲಿ ರಸ್ತೆಗಳಲ್ಲಿ ಜೀಪ್
ಹಾಕಿ ಯೂನಿಫಾರ್ಮ್ ಅಲ್ಲೇ ಹಗಲು ದರೋಡೆ ಮಾಡೋ ಸರ್ಕಾರಿ ಲೂಟಿಕೋರರ ಮೇಲೆ ನೇರ ದಾಳಿ ಮಾಡಲು ನಿರ್ಧರಿಸಿದ ಸರ್ಜಿಕಲ್ ಸ್ಟ್ರೈಕ್ ತಂಡ ಬಿಜಾಪುರದಲ್ಲಿರುವ ಮಹಾರಾಷ್ಟ್ರ ಗಡಿಭಾಗದ ಝಳಕಿ ಚೆಕ್ ಪೋಸ್ಟ್ ನಲ್ಲಿ ಕಾರ್ಯಾಚರಣೆ ಮಾಡಿಯೇ ಬಿಡ್ತು. ನಾವಿವಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದೀವಿ. ಝಳಕಿ ಚೆಕ್ ಪೋಸ್ಟ್ ಅಂದ್ರೆ ಅದು ಲೂಟಿಕೋರರ ಒಂದು ಅಡ್ಡೆ, ಅದು ಅತಿ ದೊಡ್ಡ ಒಂದು ಭ್ರಷ್ಟರ ಕೂಪ. ಅಂತ ಅಡ್ಡದ ಮೇಲೆ ನಾವೀಗ ದಾಳಿ ಮಾಡ್ತಾ ಇದೀವಿ. ಇದುವೇ ಝಳಕಿ ಚೆಕ್ ಪೋಸ್ಟ್, RTO ಚೆಕ್ ಪೋಸ್ಟ್ ಅಂತೀವಿ. ರಾಜ್ಯದ ಅತಿ ಭ್ರಷ್ಟರು ಇರುವಂತ ಚೆಕ್ ಪೋಸ್ಟ್ ಇದು. ಇಲ್ಲಿ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಹಣ 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 ಅಂತ ಹೇಳ್ಕೊಂಡು ಮಾನ ಮರ್ಯಾದೆ ಇಲ್ಲದೆ ಇಲ್ಲಿ ಹಣವನ್ನ ಲೂಟಿ ಹೊಡಿತದೆ. ನೋಡಿ, ಈಗ ಹೋಗ್ತಿರುವ ಡ್ರೈವರ್ ಕೈಯಲ್ಲಿ ಹಣ ಇದೆ ನೋಡಿ, ಇಲ್ಲಿ ನೋಡಿ ನೋಡಿ. ಈ ರೀತಿ ಪ್ರತಿಯೊಬ್ಬರು 500ರಿಂದ 1000 ರೂಪಾಯಿ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಈ RTOದವರು ತಮ್ಮ ಗಾಡಿನ ಮುಂದೆ ಬಿಡೋದೇ ಇಲ್ಲ. ಇದೊಂಥರ ಲೂಟಿಕೋರರ ತಾಣ ಇದು. ಎಷ್ಟೇ ಸಲ ಇಲ್ಲಿನ ಅಧಿಕಾರಿಗಳಿಗೆ ಎಷ್ಟೇ ಸಲ ರೇಡ್ ಮಾಡಲಿ, ACB ದಾಳಿ ಮಾಡಲಿ, ನ್ಯಾಯಾಲಯದಿಂದ ಆದೇಶ ಬರಲಿ, ಬಟ್ ಇಲ್ಲಿನ ಲೂಟಿ ಕೆಲಸಕ್ಕೆ ಬ್ರೇಕ್ ಹಾಕಕ್ಕೆ ಸಾಧ್ಯವೇ ಇಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಗಾಡಿ ಹೋದ್ರೂ ಕೂಡ ಮಾನ ಮರ್ಯಾದೆ ಬಿಟ್ಟು ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ವೇಳೆ ಅಲ್ಲಿನ ವಾಹನ ಚಾಲಕರು ಕೆಲ ಸೀಕ್ರೆಟ್ ಬಯಲು ಮಾಡಿದ್ರು. ಸಾರಿಗೆ ಮಿನಿಸ್ಟರ್ಗೆ ಹೋಗುತ್ತೋ ಇಲ್ಲ ಅಲ್ಲಿ ಜಿಲ್ಲಾ ಪಂಚಾಯತಿಗೆ ಹೋಗುತ್ತೋ, ಯಾವ ಇದಕ್ಕೆ ಹೋಯ್ತು ಅವ್ರನ್ನೇ ಕೇಳಿದ್ರೆ ಎಲ್ಲರಿಗೂ ಹೋಗ್ಬೇಕು ಅಂತ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಈ ಸೀಟ್ಗೆ ಬಂದು ಕೊಡಬೇಕಾದ್ರೆ 50 ಲಕ್ಷ 60 ಲಕ್ಷ ಕೊಟ್ಟಿದ್ದೀನಿ ಅಂತಾರೆ. ಎಲ್ಲಿ ಸಂಪಾದನೆ ಮಾಡಬೇಕು ಅಂತಾರೆ. ಇವು ಉದ್ಯಮ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಲಂಚ ಒಂದು ಕಡೆ ಅಲ್ಲ, RTOದವ್ರದ್ದು ಹಾಕೊಂಬರ್ರಪ್ಪ ಅಂತಾರೆ. ಅವರೇನೆ ಕಿಚಾಗಳು ನಾವು ಒಬ್ರಿಬ್ರಲ್ಲ 10 ಜನ ಬಿಟ್ಟಿರ್ತಾರೆ. ಅವ್ರು ಏನ್ ಮಾಡ್ಬೇಕು, ಕಿತ್ಕೊಂಡೋಗಿ ಇಟ್ಕೊಂಡ್ಬಿಡ್ತಾರೆ. ಇಲ್ಲಪ್ಪ ಒತ್ತೇಟ ಇರೋದು ಇವತ್ತು GST ಬಂದ್ಮೇಲೆ ಎಲ್ಲ ಬಂದು ಒತ್ತೇಟ ಹಾಕ್ಬೇಕು ಅಂತ ಹಾಕ್ತೀನಿ ಅಂದ್ರೂ ಬಿಡಲ್ಲ. ರೆಡ್ ಹ್ಯಾಂಡ್ ಆಗಿ ನೋಡಿದೀವಿ, ಸೂಟ್ ಕೇಸ್ ಇಟ್ಕೊಂಡು ಕೂತಿರ್ತಾರೆ ಜೀಪ್ ಒಳಗಡೆ. ಝಳಕಿ ಮಾತ್ರವಲ್ಲ, ಹಿರಿಯೂರು, ನೆಲಮಂಗಲ ಮುಂತಾದ ಕಡೆಯೂ ನಾವು ಕಾರ್ಯಾಚರಣೆ ಮಾಡಿ RTO ಲೂಟಿಯನ್ನ ಬಯಲು ಮಾಡಿದ್ವಿ. ಕಪ್ಪು ಹಣ ತಿಂದು ಕೊಪ್ಪಿರೋ ಈ ಚೆಕ್ ಪೋಸ್ಟ್ ಅಧಿಕಾರಿಗಳ ಹಗಲು ದರೋಡೆಗೆ ಬ್ರೇಕ್ ಹಾಕಲು CM ಕುಮಾರಸ್ವಾಮಿ ಮುಂದಾಗ್ತಾರಾ? ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿವರೂರು, ನ್ಯೂಸ್ 18 ಕನ್ನಡ. ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಹಗಲು ದರೋಡೆಯ ಬಗ್ಗೆ ಇನ್ನಷ್ಟು ಕಂಪ್ಲೀಟ್ ರಿಪೋರ್ಟ್ 8:30ಕ್ಕೆ ಪ್ರಸಾರವಾಗುವ ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ, ತಪ್ಪದೇ ನೋಡಿ. ಇನ್ನು ಮುಂದಿನ ಸುದ್ದಿ, AICC ಅಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. HAL ಕೊಡುಗೆ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ರಾಜ್ಯ ರಾಜಕಾರಣದ ಕೆಲವು ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳಿದೆ. AICC ಅಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಿದ್ದಾರೆ. HAL ಕೊಡುಗೆಗಳ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಬ್ಬನ್ ಪಾರ್ಕ್ ಬಳಿ ಇರೋ ಮೆನ್ ಸ್ಕ್ವೇರ್ ಬಳಿ ಸಂವಾದ ಆಯೋಜಿಸಲಾಗಿದೆ. HALನ ಕಾಂಟ್ರಿಬ್ಯೂಷನ್ ಏನು ದೇಶಕ್ಕೆ ಅಂತ ಹೇಳಿ ಒಂದು ಚರ್ಚೆಯನ್ನ ಕೆಲವು ಜನ ಕರೆಸಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಅದರಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದಾರೆ. 3 ಗಂಟೆಗೆ ಹೆಚ್ಚು ಕಡಿಮೆ ಬರ್ತಾರೆ. ಆ ಒಂದು ಸಂವಾದದಲ್ಲಿ ಭಾಗವಹಿಸ್ತಾರೆ. ಕಬ್ಬನ್ ಪಾರ್ಕಿನ ಒಂದು ಸ್ಥಳದಲ್ಲಿ ಅಲ್ಲೊಂದು ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಅವ್ರು ಯಾಕಂದರೆ ದೊಡ್ಡ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ದು ನಾವು, ಆದರೆ ಅದನ್ನು ನಾವು ಬೇರೆ ಯಾಕಂದರೆ ರಾಹುಲ್ ಗಾಂಧಿ ಅವರು ಬೇರೆ ಕಾರ್ಯಕ್ರಮಗಳು ಇದೆ ಅಂತೇಳಿ ಅವ್ರು ತಕ್ಷಣ ವಾಪಸ್ ಹೋಗಬೇಕಾಗಿರೋದ್ರಿಂದ ಆ ಕ್ಯಾನ್ಸಲ್ ಮಾಡಿದ್ವಿ, ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ವಿ. ಅದು ಇದರಲ್ಲಿ ಒಂದು 3 ಗಂಟೆಗೆ ಬಂದು HALನ ಈ ದೇಶಕ್ಕೆ ಅದರ ಕೊಡುಗೆ ಏನು. ಕೆಂಪೇಗೌಡ ಏರ್ಪೋರ್ಟ್ಗೆ ಮಧ್ಯಾಹ್ನ 1:30ಕ್ಕೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಕೈ ನಾಯಕರೊಂದಿಗೆ ಸಭೆ ನಡೆಸಲಿದ್ದಾರೆ. ಈ ವೇಳೆ CM ಕುಮಾರಸ್ವಾಮಿ ಕೂಡ ಭೇಟಿಯಾಗೋ ಸಾಧ್ಯತೆಗಳಿವೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ರಾಹುಲ್ HDK ಚರ್ಚೆ ಮಾಡಬಹುದು. ಆ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಕಬ್ಬನ್ ಪಾರ್ಕ್ ಬಳಿಯ ಮಿನ್ ಸ್ಕ್ವೇರ್ನಲ್ಲಿ HAL ಕೊಡುಗೆ ಕುರಿತ ಸಂವಾದದಲ್ಲಿ ರಾಹುಲ್ ಪಾಲ್ಗೊಳ್ಳಲಿದ್ದಾರೆ. ಸಂಜೆ 6 ಗಂಟೆಗೆ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಹೇಳ್ತೀರಾ ರಾಜಕೀಯವಾಗಿ ಉಪಯೋಗಿಸ್ತಾರೆ ಅಂತ ಕೆಲವರು ಹೇಳ್ತಾರೆ. ಈಗ ತಂದೆ ಮಾತು ಕೇಳಿದ್ರೆ ತಾಯಿ ಹತ್ರ ಹೋಗ್ತೀವಿ, ತಾಯಿ ಮಾತು ಕೇಳಿದ್ರೆ ತಂದೆ ಹತ್ರ ಹೋಗ್ತೀವಿ. ಈಗ 2 ಪಾರ್ಟಿ, ಒಂದು ರೂಲಿಂಗು ಒಂದು ಆಪೋಸಿಷನ್ ಪಾರ್ಟಿಗೆ ಯಾರು ದೊಡ್ಡವರು? ನಮಗೆ ರಾಹುಲ್ ಗಾಂಧಿ ಅವರು ದೊಡ್ಡವರು. ಅವ್ರ ಹತ್ರ ನೋಡಿ ಇದು ಮಾಡಿರೋ ತಪ್ಪು, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ, ಒಂದು ಸಂವಾದ ಮಾಡೋಣ ಅಂತ ಕೇಳ್ಕೊಂಡಾಗ ಅವ್ರು ಬರ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ. ವಿಧಾನಸಭೆ, ಲೋಕಸಭೆ ಉಪಚುನಾವಣೆ, ಸಂಪುಟ ವಿಸ್ತರಣೆ ಸೇರಿ ಇತರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಕಗ್ಗಂಟಾಗಿರುವ ಶಿವಮೊಗ್ಗ, ಬಳ್ಳಾರಿ ಅಭ್ಯರ್ಥಿಗಳನ್ನು ರಾಹುಲ್ ಫೈನಲ್ ಮಾಡೋ ಸಾಧ್ಯತೆಗಳಿವೆ. CM ಕುಮಾರಸ್ವಾಮಿ ಕೂಡ ಎನ್ ಮಹೇಶ್ ರಾಜೀನಾಮೆ ಸೇರಿದಂತೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆಗಳಿವೆ. ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದ ಎನ್ ಮಹೇಶ್ ಅವರ ರಾಜೀನಾಮೆಯಿಂದ
ತೆರವಾದ ಸ್ಥಾನಕ್ಕೆ ಜೆಡಿಎಸ್ನಲ್ಲಿ ಭಾರೀ ಪೈಪೋಟಿ ಶುರುವಾಗಿದೆ. ಜೆಡಿಎಸ್ ಪಾಲಿಗೆ ಇರೋ 2 ಖಾತೆಗಳಿಗಾಗಿ 4 ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳು ಈಗಾಗಲೇ ಕುಮಾರಸ್ವಾಮಿ ದೇವೇಗೌಡರ ಮನೆಗೆ ಪರೇಡ್ ಶುರು ಮಾಡಿದ್ದಾರೆ. ಎನ್ ಮಹೇಶ್ ರಾಜೀನಾಮೆಯಿಂದ ತೆರವಾಗಿರೋ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆಗೆ ಮೇಲ್ಮನೆಯ ಹಿರಿಯ ಸದಸ್ಯ ಹಾಗೂ ಸಭಾಪತಿ ಬಸವರಾಜ ಹೊರಟ್ಟಿ ಹೆಸರು ಪ್ರಬಲವಾಗಿ ಕೇಳಿಬರ್ತಾ ಇದೆ. ಈ ಹಿಂದೆ ಇದೇ ಖಾತೆಗೆ ಕಣ್ಣಿಟ್ಟಿದ್ದ ಬಸವರಾಜ ಹೊರಟ್ಟಿ ವಿಫಲರಾಗಿದ್ರು. ದೇವೇಗೌಡರ ಮನೆಯಲ್ಲಿ ನಡೆದ ಸಭೆಯಲ್ಲೂ ಸೂಕ್ಷ್ಮವಾಗಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗಿದ್ದ ಕಿಂಗ್ ಪಿನ್ಗೆ ಸಂಕಷ್ಟ ಶುರುವಾಗಿದೆ. ಕಿಂಗ್ ಪಿನ್ ಉದಯ್ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಒಂದು ದೂರನ್ನ ಅರಗಿಸಿಕೊಳ್ಳುವಷ್ಟರಲ್ಲೇ ಇದೀಗ ಮತ್ತೊಂದು ದೂರು ದಾಖಲಾಗಿರೋದ್ರಿಂದ ಒಂದು ರೀತಿಯಾಗಿ ಸಂಕಷ್ಟ ಶುರುವಾಗಿದೆ ಉದಯ್ ಗೌಡಗೆ. ಯಾಕೆಂದ್ರೆ ಈಗ ಒಂದ್ ಕಡೆಯಲ್ಲಿ ಸರ್ಕಾರ ಕಿತ್ತೊಗೆಯೋದಕ್ಕೆ ಹೊರಟವನಿಗೆ ಪೊಲೀಸರು ಡ್ರಿಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕಚೇರಿ ಬಾಡಿಗೆ ಹಣ ನೀಡದೆ ವಂಚನೆ ಮಾಡಿದ್ದ ಉದಯ್ ಗೌಡ, ಮಲ್ಲೇಶ್ವರಂ ಲಿಂಕ್ ರಸ್ತೆಯಲ್ಲಿ ಕಚೇರಿಯನ್ನ ಪಡೆದಿದ್ದ ಉದಯ್ ಈಗ ಮತ್ತೊಂದು ದೂರು ದಾಖಲಾಗಿರೋದು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಗಿರೀಶ್ ಗೌಡನ ಬಿಲ್ಡಿಂಗ್ ನಲ್ಲಿ ಕಚೇರಿಯನ್ನ ಪಡೆದಿದ್ದ ಉದಯ್ ತಿಂಗಳಿಗೆ 32,000 ರೂಪಾಯಿಗೆ ಬಾಡಿಗೆಗೆ ಅಂತ ಇದನ್ನ ಪಡೆದುಕೊಂಡಿದ್ದ. 11 ತಿಂಗಳ ಅವಧಿಗೆ ಕರಾರು ಪತ್ರ ಕೂಡ ಮಾಡಿಕೊಳ್ಳಲಾಗಿತ್ತು. ಕಚೇರಿಯಲ್ಲಿ ವಿನಾಯಕ ಫೈನಾನ್ಸ್ ಅನ್ನ ಉದಯ್ ಗೌಡ ತೆರೆದಿದ್ದ. ಕರಾರಿನ ರೀತಿಯಲ್ಲಿ ಬಾಡಿಗೆ ಹಣವನ್ನ ನೀಡದೆ ಈತ ಸತಾಯಿಸ್ತಾ ಇದ್ದ. ಬಾಡಿಗೆ ಹಣ ಕೇಳಿದ್ದಕ್ಕೆ ಗಿರೀಶ್ ಗೌಡರಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ಏಕಾಏಕಿ ಬಾಡಿಗೆ ಮಳಿಗೆಯನ್ನ ಲಾಕ್ ಮಾಡ್ತಾ ಇದ್ದಾನೆ ಉದಯ್ ಗೌಡ. ಪ್ರಶ್ನೆ ಮಾಡಿದ್ದಕ್ಕೆ ಗಿರೀಶ್ ಗೌಡರಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾನೆ. ಗನ್ ತೋರಿಸಿ ಪ್ರಾಣ ಬೆದರಿಕೆಯನ್ನ ಉದಯ್ ಗೌಡ ಹಾಕಿದ್ದಾನೆ. ಹೀಗಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಉದಯ್, ಗನ್ಮ್ಯಾನ್ ಹಾಗೂ ಇತರ 4 ಬೆದರಿಕೆ ಹಾಕಲಾಗಿದೆ. ವಾಟ್ಸ್ಆಪ್ ಮೂಲಕ ವಿದೇಶದಿಂದ ಮೆಸೇಜ್ ಅನ್ನ ಕಳುಹಿಸಿ ಕೂಡ ಬೆದರಿಕೆ ಹಾಕಲಾಗಿದೆ. ಯಾಕೆಂದ್ರೆ ಬಾಡಿಗೆ ಹಣ ಕೇಳಿದ್ದಕ್ಕೆ ಉದಯ್ ಗೌಡ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಇದೀಗ ಉದಯ್ ಗೌಡ ವಿರುದ್ಧ ಗಿರೀಶ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ವಿದೇಶದಿಂದ ಮೆಸೇಜ್ ಕೂಡ ಕಳಿಸಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರಂತೆ. ಯಾಕೆಂದ್ರೆ ಬಾಡಿಗೆ ಪಡೆದುಕೊಂಡು 18 ಲಕ್ಷ ಹಣವನ್ನ ನೀಡದೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದ ಅಡಿ ದೂರು ದಾಖಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಈಗ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸರ್ಕಾರ ಕೆಡವುವುದಕ್ಕೆ ಹೊರಟ ವ್ಯಕ್ತಿಗೆ ಈಗ ಪೊಲೀಸರು ಡ್ರಿಲ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಕೆರೆಗೆ ಊರ ಜಲಪಾತ್ರೆ ಅಂತಾರೆ. ಆದ್ರೆ ಇಲ್ಲಿ ಕೆರೆಯನ್ನೇ ನಿರ್ಲಕ್ಷಿಸಲಾಗಿದೆ. ಅಂತರ್ಜಲ ಬತ್ತುತ್ತಾ ಇದೆ. ನೀರಿನ ಮೂಲ ನಾಶವಾಗ್ತಾ ಇದೆ ಅನ್ನೋ ಕೂಗೇನೋ ದೊಡ್ಡದಾಗಿ ಕೇಳ್ತಾ ಇದೆ. ಇದೇ ಸಮಯದಲ್ಲಿ ಜೀವ ಜಲ ತುಂಬಿದ್ದ ಕೆರೆ ಈಗ ರೋಗ ಹರಡೋ ಕೂಪವಾಗಿದೆ. ಯಾವುದು ಆ ಕೆರೆ? ಆ ಕೆರೆಯ ದುಸ್ಥಿತಿ ಹೇಗಿದೆ? ಕಾರಣ ಯಾರು? ಬನ್ನಿ ನೋಡೋಣ. ಇದು ಮಾಗಡಿ ರಸ್ತೆ ಬಳಿಯಲ್ಲಿರೋ ಗಂಗೊಂಡನಹಳ್ಳಿ ಕೆರೆ. ಕೇವಲ 8 ರಿಂದ 10 ತಿಂಗಳ ಹಿಂದೆ ಈ ಕೆರೆಯಲ್ಲಿ ಜೀವ ಜಲ ಇತ್ತು. ಪಕ್ಷಿ ಜಾನುವಾರುಗಳಿಗೆ ಕುಡಿಯೋದಕ್ಕೆ ಭರಪೂರ ನೀರು ಒದಗಿಸ್ತಾ ಇತ್ತು. ಆದ್ರೆ ಈಗ ಯಾರು ಹತ್ತಿರ ಸುಳಿಯದಷ್ಟು ಕುಲ್ಗೆಟ್ ಹೋಗಿದೆ. ಇದಕ್ಕೆಲ್ಲ ಕಾರಣ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಶಿವಪುರ ಕೆರೆ ಹಾಗೂ ಕರಿವೋಬನಹಳ್ಳಿ ಕೆರೆ ಪ್ರದೇಶದ ಬಳಿ ಇರೋ ಕೈಗಾರಿಕೆಗಳು. ಇವು ಸ್ವಚ್ಛಗೊಳಿಸದೆ ಹರಿದು ಬಿಡ್ತಾ ಇರೋ ಮಲಿನ ನೀರು ರಾಜಕಾಲುವೆಗಳ ಮೂಲಕ ಸಂಸ್ಕರಿಸದೆ ನೇರವಾಗಿ ಗಂಗೊಂಡನಹಳ್ಳಿ ಕೆರೆಗೆ ಬರ್ತಾ ಇದೆ. ಈಗ ದನ ಕರುಗಳೆಲ್ಲ ಅಲ್ಲೇ ನೀರು ಕುಡಿತಿದ್ದು. ಮತ್ತು ಒಂದು ಗಣೇಶನ ಬಿಡಬೇಕು ಅಂತ ಅಂದರೂ ಕೂಡ ಅಲ್ಲೇ ಹೋಗ್ತಿದ್ದು. ಈಗ 4-5 ತಿಂಗಳಿಂದ ಫ್ಯಾಕ್ಟ್ರಿಗಳು ನೀರು ಬಿಡೋದ್ರಿಂದ ಈಗ 4-5 ತಿಂಗಳಿಂದ ಫುಲ್ಲು ಹದ್ಗೆಟ್ಟಿದೆ ನೀರು. ಅಲ್ಲಿ ಕೆರೆ ಹತ್ರನೂ ಕೂಡ ಮೂಕೊಟ್ಟು ಓಡಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಬಂದು ಕೂತಿದೆ. ಈ ಫ್ಯಾಕ್ಟ್ರಿಗಳೆಲ್ಲ ಈ ಕೆಮಿಕಲ್ ನೀರೆಲ್ಲ ಬಿಟ್ಟು ಕುಲ್ಗೆಡಿಸಿ ಹಾಳು ಮಾಡಿ ಇಟ್ಟಿದ್ದಾರೆ. ಗಂಗೊಂಡನಹಳ್ಳಿ ಕೆರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲೇ ಇದ್ರೂ ನಿರ್ವಹಣೆ ಮಾಡ್ತಾ ಇಲ್ಲ. ಈ ಕೆರೆಗೆ ಮುಖ್ಯವಾಗಿ ಬರ್ತಾ ಇರೋದು ಕರಿವೋಬನಹಳ್ಳಿ ಕೆರೆ ಹಾಗೂ ಅಂದ್ರಹಳ್ಳಿ ಕೆರೆಯ ಕೊಳಚೆ ನೀರು. 40 ಎಕರೆ ವ್ಯಾಪ್ತಿಯಲ್ಲಿ ಹರಡಿರೋ ಈ ಕೆರೆಯ ಒಳಹರಿವಿನ ಸ್ಥಳದಲ್ಲಿ ನೈಸ್ ರೋಡ್ ನಿರ್ಮಾಣವಾಗಿದೆ. ಆನಂತರವೇ ಕೆರೆಯ ಅಂಚು ಇಬ್ಬಾಗವಾಯಿತು. ಸಾಲದಕ್ಕೆ ಗಂಗೊಂಡನಹಳ್ಳಿ ಕೆರೆಗೆ ಸುತ್ತಲೂ ಯಾವುದೇ ಫೆನ್ಸಿಂಗ್ ಕೂಡ ಇಲ್ಲ. ಇದೇ ಕಾರಣದಿಂದ ನೈಸ್ ರಸ್ತೆ ಮೂಲಕ ಎಂಟ್ರಿ ಕೊಟ್ಟು ಫ್ಯಾಕ್ಟರಿಗಳ ತ್ಯಾಜ್ಯ ನೀರನ್ನ ಟ್ಯಾಂಕರ್ನಲ್ಲಿ ತಂದು ರಾತ್ರಿ ಹೊತ್ತು ಸುರಿತಾ ಇದ್ದಾರೆ ಅಂತ ಪರಿಸರ ಅಧಿಕಾರಿಗಳು ಶಂಕಿಸಿದ್ದಾರೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೊಳಚೆ ನೀರನ್ನ ನಿಯಂತ್ರಿಸಬೇಕು, ನೈಸ್ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾ ಮತ್ತು ಪೊಲೀಸ್ ಬಂದೋಬಸ್ತ್ ಹಾಕಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ.
ಇತ್ತೀಚೆಗೆ ಅಂದರೆ ಒಂದು 5-6-7 ತಿಂಗಳಿಂದ ಕೆರೆಯ ನೀರಿನ ಕ್ವಾಲಿಟಿ ದಿನೇ ಚೇಂಜ್ ಆಗ್ತಾಯಿದೆ. ಇದಕ್ಕೆ ಕಾರಣ ಏನು ಅಂತೇಳಿ ನಾವು ಕಂಡುಹಿಡಲಿಕ್ಕೆ ಅನೇಕ ವಿಶ್ಲೇಷಣೆ ಕೂಡ ಮಾಡ್ತಾ ಇದ್ದೀವಿ. ಇದನ್ನು ಪಕ್ಕಾ ಕಾರಣ ಕಂಡುಹಿಡಬೇಕು. ಒಂದು ಕಾರಣ, ಇದು ಕೆರೆ ನೈಸ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಏನಾದ್ರೂ ಅನಾಮಿಕವಾಗಿ ಏನಾದರೂ ಎಫ್ಲುಯೆಂಟ್ಸ್ ಆಫ್ಲೋಡ್ ಆಗ್ಬೋದಾ ಅಂತೇಳಿ ಕಂಡುಹಿಡಿಬೋದು. ಆದರೆ ಇತ್ತೀಚೆಗೆ ಈ ಕೆರೆಗೆ ಬರೋ ವಿಷಕಾರಿ ಕೊಳಚೆ ನೀರು ಇಲ್ಲಿಂದ ಕೊನೆಗೆ ಲಕ್ಕೇನಹಳ್ಳಿ ಕೆರೆ, ಅಲ್ಲಿಂದ ಮಾಚೋಹಳ್ಳಿ ಕೆರೆ, ಬೆಟ್ಟಹಳ್ಳಿ ಕೆರೆ ಮೂಲಕ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಸೇರಿ ಆ ಕೆರೆಗಳ ಮಾಲಿನ್ಯಕ್ಕೂ ಕಾರಣವಾಗ್ತಾ ಇದೆ. ಹೀಗಾಗಿ ಕೊಳಚೆ ನೀರು ನಿಯಂತ್ರಿಸೋ ಕೆಲಸ ಅತ್ಯಂತ ವೇಗವಾಗಿ ಆಗಬೇಕಾಗಿದೆ. ಒಂದು ಜೀವಂತ ಕೆರೆ, ಅರ್ಕಾವತಿ ಒಂದು ಕಣಿವೆ ಪ್ರದೇಶದಲ್ಲಿ ಬರುವಂತಹ ಒಂದು ಜೀವಂತ ಕೆರೆ ಯಾವ ರೀತಿ ಕಲುಷಿತ ಆಗಿ ಈಗ ಒಂದು ಸಾಯುವ ಸ್ಥಿತಿಯಲ್ಲಿದೆ ಅನ್ನೋದನ್ನ ನೀವು ಕಣ್ಣಾರೆ ನೋಡಿದ್ದೀರಾ. ಇಂಥ ಒಂದು ಕೆರೆಯನ್ನು ಉಳಿಸ್ಕೊಳ್ಳಬೇಕಾದಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಪರಿಸರ ಪ್ರಿಯರು ಮತ್ತು ಸ್ಥಳೀಯರು ಕೂಡ ಈ ಒಂದು ಕೆರೆಯನ್ನು ಉಳಿಸಬೇಕು ಅಂತ ಆಗ್ರಹ ಪಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು.